ಹಾಯ್ ಗಾಯ್ಸ್, ನಾವಿವತ್ತು ಅನ್ನಪೂರ್ಣ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ಸುಮಾರು 25ರಿಂದ 30 ಜನ ವಯಸ್ಸಾಗಿರೋರಿದ್ದಾರೆ. ನಾವಿಲ್ಲಿಗೆ ಆಗಾಗ ಬರ್ತಾ ಇರ್ತೀವಿ, ಹಾಗೆ ನಮ್ಮ ಕೈಲಾದಂತಹ ಸಹಾಯನ ಮಾಡ್ತಾ ಇರ್ತೀವಿ. ಇದೇ ಸಹಾಯ ಮಾಡಬೇಕು ಅದೇ ಸಹಾಯ ಮಾಡಬೇಕು ಅಂತ ಏನಿಲ್ಲ. ನಮಗೇನು ಇಷ್ಟ ಆಗುತ್ತೋ, ನಮ್ಮ ಕೈಲಿ ಏನಾಗುತ್ತೋ ಸಾಧ್ಯವಾದಷ್ಟು ನಾವು ಅದೇ ಸಹಾಯನ ಮಾಡ್ತೀವಿ. ಹಾಗೆ ನಮಗಿರೋ ಸ್ವಲ್ಪ ಸಮಯನ ಅವ್ರಿಗೆ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಖುಷಿಯಾಗಿ ಕಳೆಯುವಂತಹ ಖುಷಿನೇ ಬೇರೆ. ಯಾಕಂದ್ರೆ ನಾವು ಅವ್ರನ್ನ ಬಾಯಿ ತುಂಬ ಖುಷಿಯಾಗಿ ಮಾತಾಡ್ಸೋದ್ರಿಂದ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗೆ ಅವ್ರ ಮನಸ್ಸಲ್ಲಿರುವಂತಹ ಕೆಲವು ದುಃಖ ನೋವುಗಳನ್ನು ಮರಿತಾರೆ. ಹಾಗೆ ನಿಮ್ಮೆಲ್ಲರಲ್ಲೂ ಕೂಡ ನಂದೊಂದು ರಿಕ್ವೆಸ್ಟ್ ಇದೆ. ಆ ರಿಕ್ವೆಸ್ಟ್ ಏನಪ್ಪಾ ಅಂತ ಅಂದರೆ, ದಯವಿಟ್ಟು ಯಾವುದೇ ರೀತಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗಿರಲಿ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿರಲಿ, ದಯವಿಟ್ಟು ವೃದ್ಧಾಶ್ರಮದಲ್ಲಾಗಲಿ ಅನಾಥಾಶ್ರಮದಲ್ಲಾಗಿರಲಿ ಅಥವಾ ಅಂಗವಿಕಲ ಆಶ್ರಮಗಳಲ್ಲಾಗಲಿ ದಯವಿಟ್ಟು ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಅವರು ಆ ಸಮಯದಲ್ಲಿ ಎಷ್ಟು ಖುಷಿ ಪಡ್ತಾರೋ ಅಷ್ಟೇ ದುಃಖನೂ ಪಡ್ತಾರೆ. ನಮಗೂ ಅಂತ ಒಂದು ಫ್ಯಾಮಿಲಿ ಇದ್ದಿದ್ರೆ, ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಂತ ಇದ್ದಿದ್ರೆ ನಾವು ಕೂಡ ಸೆಲೆಬ್ರೇಷನ್ ಮಾಡ್ಕೋಬೋದಾಗಿತ್ತು. ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ತುಂಬ ನೊಂದ್ಕೊಂತಾರೆ. ನಾವೆಲ್ಲರೂ ಅವ್ರ ಜೊತೆ ಸ್ವಲ್ಪ ಹೊತ್ತು ಖುಷಿಯಾಗಿ ಟೈಮ್ ಕಳೆದ್ವಿ. ಅವ್ರ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಪ್ರೇಯರ್ ಕೂಡ ಮಾಡಿದ್ವಿ. ನಿಮ್ಮಲ್ಲಿ ಯಾರಾದರೂ ಇಂಥ ಜಾಗದಲ್ಲಿ ಸೆಲೆಬ್ರೇಷನ್ಸ್ ಮಾಡ್ಕೊಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಮಾಡ್ಕೊಳ್ಳಿ. ಆದರೆ ಕೇಕ್ ಕಟ್ಟಿಂಗ್ ಬಿಟ್ಟು ಊಟ ತಿಂಡಿ ಸ್ನ್ಯಾಕ್ಸ್ ಆಗಿರಲಿ, ಅವರಿಗೆ ಬಟ್ಟೆನ ಅಥವಾ ಬೇರೆ ಏನಾದರೂ ಫೆಸಿಲಿಟೀಸ್ ಬೇಕಾದರೆ ಕೇಳಿಬಿಟ್ಟು ಹೆಲ್ಪ್ ಮಾಡಿ. ಪ್ರತಿಯೊಬ್ಬರಿಗೂ ಸಹಾಯ ಮಾಡೋ ಮನಸ್ಥಿತಿ ಇರುತ್ತೆ, ಆದರೆ ಕೆಲಸದ ಒತ್ತಡದಲ್ಲಿ ಅದನ್ನು ಎಲ್ಲರೂ ಮರ್ತಿರ್ತಾರೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.